ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಸಹಿಸಿಕೊಳ್ತೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಆ ಸಚಿವ. ನಿಮ್ಮ ಸರ್ಕಾರದಲ್ಲಿ ಯಾಕೆ ಇರಬೇಕು ಅಂತ ಬಿಜೆಪಿ ನಾಯಕರು ಪ್ರಶ್ನೆ. ಆರೋಗ್ಯ ಸರಿ ಇಲ್ಲ ಅಂತ ಪುರಾಣ ಹೇಳಬೇಡಿ ಅಂತ ಬಿಜೆಪಿ ನಾಯಕರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಡಾಕ್ಟರ್ ಅಶ್ವಥ್ ನಾರಾಯಣ್ ಸಹ ಜಮೀರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಇಂಥ ವ್ಯಕ್ತಿ ಸಚಿವರಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಹೇಗೆ? ಈ ವ್ಯಕ್ತಿ ರಾಜ್ಯಕ್ಕೆ ದೇಶಕ್ಕೆ ಅವಮಾನ ಅಂತ ಬಿಜೆಪಿ ಗರಂ ಆಗಿರುವಂತದ್ದು. ಈಗ ರಾಷ್ಟ್ರಧ್ವಜಕ್ಕೆ ಇದು ಅಪಮಾನ ಅಂತ ಬಿಜೆಪಿ ವಾಗ್ದಾಳಿಯನ್ನ ಕೂಡ ನಡೆಸಿದೆ. ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡಿದ್ದಕ್ಕೆ ಆಕ್ಷೇಪ ಇಲ್ಲ. ದೇಶಕ್ಕೂ ಬೇಕಾಗಿಲ್ಲ ಇಂಥವರು, ಕರ್ನಾಟಕದಲ್ಲಿ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾಳೆ ಸಂವಿಧಾನಕ್ಕೆ ಕಿಮ್ಮತ್ತಿಲ್ಲ ಅಂತಾರೆ, ಸಹಿಸಿಕೊಳ್ತೀರಾ ಅಂತ ಪ್ರಶ್ನೆಯನ್ನ ಮಾಡಿರುವಂತದ್ದು. ವಿಧಾನಸಭೆಯಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಈಗ ಬಿಜೆಪಿ ನಾಯಕರು ರಣರಣ ಅಂತ ಇರುವಂತದ್ದು ವಿಧಾನಸೌಧದಲ್ಲಿ. ಇನ್ನು ಹೇಳ್ಕೊಂಡಿದ್ದಾರೆ, ಅವ್ರಿಗೆ ಅನಾರೋಗ್ಯ ಇದೆ, ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಹೋಗಕ್ಕಾಗೋದಿಲ್ಲ ಅನ್ನೋ ಅರ್ಥದಲ್ಲಿ ಅವರು ಅದಕ್ಕೆ ಮುಖ್ಯಮಂತ್ರಿಗಳು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಮಾಡ್ತೀವಿ. ಅವರ ಪತ್ರದಲ್ಲಿ ಆರೋಗ್ಯದ ಸಮಸ್ಯೆ ಇದೆ ಅಂತ ಒಂದು ಶಬ್ದ ಹೇಳಿಲ್ಲ. ಅವ್ರು ಸಮಯದ ಅಭಾವ ಇಲ್ಲ, ಗಣಂದಾರಿ ಕೆಲಸ ಇದೆ ಅಂತ ಹೇಳಿರೋದವರು. ಹೇಳಿದಂತ ಕಾರಣಗಳು ಕೆಲವು ಇರುತ್ತೆ, ಮಾಡ್ಕೊಡ್ಬೇಕು ಇವರು. ಆಮೇಲೆ ಮಾತಾಡಿ ಸಭಾಧ್ಯಕ್ಷರ ಸಚಿವರು ಅವರ ಸಮಸ್ಯೆಗಳನ್ನ ಪತ್ರದ ಮೂಲಕ ಹೇಳಿದ ಕಾರಣಗಳು ಇರುತ್ತೆ. ನೀವು ಸುನಿಲ್ ನೀವು ರಾಜಕೀಯ ಪರಿಸ್ಥಿತಿ ಸರ್ ಆಗಿದ್ರೆ ಅವ್ರ ಕಷ್ಟ ಅವ್ರು ಹೇಳ್ಕೊಂಡಿದ್ದಾರೆ. ಬೇರೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಿರ್ಬೇಕಾದ್ರೆ ಅನಾರೋಗ್ಯರಾಗಿದ್ರೆ ಅವ್ರು ಪೂರ ಕೇಳ್ರೆ ಡಾಕ್ಟರ್ ಅನಾರೋಗ್ಯವಾಗಿದ್ರೆ ಸರ್ ನನ್ನ ಪ್ರಶ್ನೆ ರಾಷ್ಟ್ರಧ್ವಜಕ್ಕೆ ಆಲ್ಟರ್ನೇಟ್ ಮಾಡಬೇಡಿ, ರಾಷ್ಟ್ರಧ್ವಜ ಆರಿಸಲಿಕ್ಕೆ ಅಂತ ಸಮಯದ ಅಭಾವ ಇದೆ ಅಂದ್ರೆ ಸಚಿವನ ತೆಗಿರಿ ಆಲ್ಟರ್ನೇಟಿವ್. ಅದು ಬಿಟ್ಟು ನೀವು ರಾಷ್ಟ್ರಧ್ವಜಕ್ಕೆ ನಾವು ಸ್ವಾತಂತ್ರ್ಯೋತ್ಸವಕ್ಕೆ ಆಲ್ಟರ್ನೇಟ್ ಅದು ಜನ ಅಲ್ಲ, ಅದು ಆಲ್ಟರ್ನೇಟ್ ಅಲ್ಲ. ನಾವು ಆ ಆಲ್ಟರ್ನೇಟ್ ನಿರೀಕ್ಷೆ ಬಿಡಿಯಪ್ಪ, ಅದನ್ನ ಅಲ್ಲ ನಮಗ್ ಬಿಡಿ, ಅದನ್ನ ನಿಮಗ್ ಬಿಡೋದಲ್ಲ. ರಾಷ್ಟ್ರಧ್ವಜದ ಇಡೀ ನಮ್ಮ ನಿಮ್ ಸರ್ಕಾರ ನಿಮ್ ಸರ್ಕಾರ ಯಾವುದೇ ಗೌರವ ಕೊಡುತ್ತೆ ಈ ರೀತಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೇ ರೀತಿ ಆಚರಣೆ ಮಾಡೋದು, ರಾಷ್ಟ್ರಕ್ಕೆ ಗೌರವ ಈ ರೀತಿ ಕಾಂಗ್ರೆಸ್ ಸರ್ಕಾರ ಆಚರಣೆ ಮಾಡುವಂತದ್ದು, ಇದೇ ರೀತಿ ನಡೆಸ್ಕೊಳ್ಳುವಂಥದ್ದು. ನಿಮ್ ಪಾರ್ಟಿ ಗೌರವ ನಿಮ್ಮಿಂದ ಕಲಿಬೇಕಾ? ನಮ್ಮಿಂದ ನಿಮ್ಮಿಂದ ಏನ್ ಕಲಿಬೇಡಿ, ನಮ್ಮಿಂದ ಏನು ಕಲಿಬೇಕಾಗಿಲ್ಲ. ನಾವು ನಿಮ್ಮ ಜವಾಬ್ದಾರಿ ಹೇಳಿ, ಈಗ ನಿಮ್ಮ ಜವಾಬ್ದಾರಿ ಹೇಳಿ. ನಿಮಗೆ ಅರೇಂಜ್ಮೆಂಟ್ ಮಾಡಿ ನೀವು ಕಳಿಸೋದಕ್ಕೆ ನೀವು ಇಷ್ಟು ಅಸಹಾಯಕವಾಗಿರೋ ಸರ್ಕಾರ ಇದು. ಈ ರೀತಿ ಸಮರ್ಥಿಸಿಕೊಳ್ಳುವಂತದ್ದು ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ, ಈ ರೀತಿ ಎಲ್ಲ ಮಾತಾಡಿದ್ರೆ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ, ಇದು ಬಡತನ ಇದು ಅಷ್ಟೇ. ಇದು ಈ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ. ಏನ್ ಉತ್ತರ ಕೊಡೋದ್ರಿ? ಅಸಹಾಯಕವಾಗಿರೋ ಸರ್ಕಾರ ಇದು. ಏನ್ ಉತ್ತರ ಕೊಡ್ಬೇಕು ನಿಮ್ಗೆ? ಉತ್ತರ ಏನು? ಒಬ್ಬ ಮಂತ್ರಿ ಧ್ವಜಾರೋಹಣ ಮಾಡ್ಲಿಕ್ಕೆ ಹೋಗಲ್ಲ ನಿಮ್ಗೆ, ಶೇಕ್ ಹೋಗಲ್ಲ. ಅವ್ರಿಗೇನು ಆರೋಗ್ಯದ ದೃಷ್ಟಿಯಿಂದ ಸರ್ ಪರಮೇಶ್ವರ್ ಅವರೇ, ಈ ಪತ್ರದಲ್ಲಿ ನೀವೇ ಬರ್ಬಿಡಿ ಆರೋಗ್ಯ ಸಮಸ್ಯೆ ಇದೆ ಅಂತ. ನೀವೊಂಚೂರು ತಿದ್ದುಪಡಿ ಮಾಡ್ಕೊಡಿ ಸರ್, ಆರೋಗ್ಯ ಅಂತ ತಿದ್ದುಪಡಿ ಮಾಡ್ಕೊಡಿ. ಏನ್ ಸರ್ ನೀವು ಆರೋಗ್ಯ ಯಾವ ಆರೋಗ್ಯ? ನಿಮ್ ಮಾನಸಿಕತೆಗೆ ಆರೋಗ್ಯ ಬಂದಿದೆ, ವ್ಯತ್ಯಾಸ ಆಗಿದೆ. ಈಗ ಸಭಾಧ್ಯಕ್ಷರು ಇವತ್ತು ಬಂದು ಹೋಗಿದ್ದಾರೆ ಅಲ್ಲ, ಅವ್ರಿಗೆ ಹೇಳ್ಕೊಂಡು